ಸಂಪ್ರದಾಯಬದ್ಧ ಉತ್ಸವ ಜಾತ್ರೆಗಳಿಗೆ ಸಾಕ್ಷಿಯಾಗುವ ಕಾರವಾರದಲ್ಲಿ ಮಾರುತಿ ಗಲ್ಲಿ ಜಾತ್ರೆ ಅದ್ಧೂರಿಯಾಗಿ ನಡೆದಿದೆ. ಅದ್ಭುತ ರಂಗೋಲಿಗಳು ಕಣ್ಮನ ಸೆಳೆದಿವೆ. ಇದರ ಝಲಕ್ ನಿಮ್ಮ ಮುಂದೆ. ರಂಗೋಲಿ ಜಾತ್ರೆ, ಲೈಟಿಂಗ್ಸ್ ಕಲರುವ, ಮನೆ ಮುಂದೆ ಚಿತ್ತಾರದ ಚೆಲುವು, ಕಣ್ಣಾಯಿಸಿದಷ್ಟು ದೂರ ದೀಪಾಲಂಕಾರ, ಹೊಸ ಹೊಸ ಬಟ್ಟೆ ತೊಟ್ಟು ಜನರ ಓಡಾಟ, ಮನೆ ಮನೆ ಮುಂದೆ ಅರಳಿರೋ ರಂಗೋಲಿಗಳ ಚಿತ್ತಾರ. ಅಬ್ಬಬ್ಬ, ನೋಡೋಕೆರಡು ಕಣ್ಗಳು ಸಾಕಾಗ್ತಿಲ್ಲ. ಸ್ವರ್ಗವೇ ಧರೆಗಿಳಿದು ಬಂದಂತೆ ಭಾಸವಾಗ್ತಿದೆ. ದೇವರ ಜಾತ್ರೆಯಲ್ಲಿ ರಂಗೋಲಿ ಸ್ಪರ್ಧೆಯೇ ಆಕರ್ಷಣೆಯಾಗಿತ್ತು. ಒಬ್ಬೊಬ್ಬರೂ ಬಿಡಿಸಿರೋ ಚಿತ್ರಗಳನ್ನ ನೋಡಿ ಜನರು ಫಿದಾ ಆಗಿದ್ದಾರೆ. ಇಷ್ಟು ಸುಂದರವಾದ ದೃಶ್ಯಗಳು ಕಂಡು ಬಂದಿದ್ದು ಕಾರವಾರ ನಗರದ ಮಾರುತಿ ಗಲ್ಲಿಯಲ್ಲಿ. ವರ್ಷಕ್ಕೊಮ್ಮೆ ನಡೆಯೋ ಮಾರುತಿ ದೇವರ ಜಾತ್ರೆ ಸಿಕ್ಕಾಬಟ್ಟೆ ಫೇಮಸ್. ಇದು ರಂಗೋಲಿ ಜಾತ್ರೆ ಅಂತಲೇ ಫೇಮಸ್ ಹೊಂದಿದೆ. ಹೀಗಾಗಿ ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಈ ಜಾತ್ರೆ ಮಾಡ್ತಾರೆ. ಕೇವಲ ಕಾರವಾರದ ಜನ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ ರಾಜ್ಯದಿಂದಲೂ ಜನ ಬರ್ತಾರೆ. ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನ ಇಡಲಾಗುತ್ತೆ. ಇದರ ಜೊತೆಗೆ ಇಲ್ಲಿನ ಮಾರುತಿ ದೇವರ ಪಲ್ಲಕ್ಕಿಯನ್ನ ಬರಮಾಡಿಕೊಳ್ಳಲು ಸಾಂಪ್ರದಾಯಿಕವಾಗಿ ಮನೆಯ ಮುಂದೆ ರಂಗೋಲಿ ಅರಳಿಸಿ ಹಬ್ಬ ಆಚರಣೆ ಮಾಡೋದು ಪದ್ಧತಿಯಾಗಿದೆ. ಮಾರುತಿಗಲ್ಲಿಯ ಜಾತ್ರೆ ವಾರ್ಷಿಕೋತ್ಸವ. ಮಾರುತಿಗಲ್ಲಿ ಜಾತ್ರೆ ವರ್ಷಕ್ಕೊಂದ್ಸಲ ನಡೀತದೆ. ಮತ್ತೆ ಈ ಜಾತ್ರೆಯಲ್ಲಿ ಮೇನ್ ಅಂದ್ರೆ ರಂಗೋಲಿ ಕಾಂಪಿಟೇಷನ್ ಇರ್ತದೆ. ಮತ್ತೆ ಈ ವರ್ಷ ನಮ್ದು ಜಾತ್ರೆ 25ನೇ ವರ್ಷ. ಆದ್ರೆ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಈ ಜಾತ್ರೆ ರಂಗೋಲಿ ನೋಡ್ಲಿಕ್ಕೆ ಗೋವಾದಿಂದೆಲ್ಲ ಜನ ಬರ್ತಿದ್ದಾರೆ. ಗೋವಾ, ಮುಂಬೈಯಿಂದೆಲ್ಲ ವರ್ಷ ಒಂದ್ಸಲ ನಡಿ ತುಂಬಾ ಪ್ರಸಿದ್ಧ ಜಾತ್ರೆ ಇದು ಕಾರವಾರ ನಗರದ್ದು. ರಂಗೋಲಿ ಕೈಯಿಂದ ಬಿಡ್ತಾರೆ, ರಂಗೋಲಿ ಪೌಡರ್ ಇಂದ. ರಂಗೋಲಿ ನೋಡ್ಲಿಕ್ಕೆ ಅಂತ ತುಂಬಾ ಜನ ಬರ್ತಾರೆ ನೋಡ್ಲಿಕ್ಕೆ. ಸಾಮಾನ್ಯವಾಗಿ ರಂಗೋಲಿ ಅಂದ್ರೆ ಚುಕ್ಕೆ ಇಟ್ಟು ಹಾಕೋದನ್ನ ನೋಡಿದ್ದೀವಿ. ಅದ್ರಲ್ಲಿ ಮಾತ್ರ ಕೊಂಚ ಡಿಫ್ರೆಂಟ್. ರಂಗೋಲಿ ಹಿಟ್ಟಲ್ಲಿ ಕಾಂತಾರ ಚಿತ್ರದ ದೃಶ್ಯ, ಪ್ರಧಾನಿ ನರೇಂದ್ರ ಮೋದಿ ಚಿತ್ರ, ಪೌರಾಣಿಕ ಸನ್ನಿವೇಶದ ದೃಶ್ಯ, ಆಪರೇಷನ್ ಸಿಂಧೂರ ದೃಶ್ಯ, ಇದರ ಜೊತೆಗೆ ಸದ್ಯದ ಟ್ರೆಂಡ್ ನಲ್ಲಿರೋ ಅನೇಕ ಚಿತ್ರಗಳು ಎಲ್ಲರ ಕಣ್ಮನ ಸೆಳೆದ್ವು. ಕಲಾವಿದರ ಕೈಯಲ್ಲಿ ಮೂಡಿದ ಚಿತ್ತಾರಗಳಿಗೆ ಮಂತ್ರಮುಗ್ಧರಾಗಿದ್ದಾರೆ. ಸ್ಪೆಷಾಲಿಟಿ ಏನಂದ್ರೆ ಇದು ರಂಗೋಲಿ ಡ್ರಾ ಮಾಡುವ ಜಾತ್ರೆ. ಮತ್ತೆ ಇಲ್ಲಿ ಬೇರೆ ಬೇರೆ ಜನರು ಬಂದು, ಬೇರೆ ಬೇರೆ ಆರ್ಟಿಸ್ಟ್ ಬಂದು ಇಲ್ಲಿ ರಂಗೋಲಿ ಮಾಡ್ತಾರೆ. ಬೇರೆ ಬೇರೆ ಟೈಪ್ಸ್ ರಂಗೋಲಿ ಮಾಡ್ತಾರೆ. ಬೀಡ್ಸ್ ರಂಗೋಲಿ ಮಾಡ್ತಾರೆ, ಗ್ರೀನ್ಸ್ ರಂಗೋಲಿ ಮಾಡ್ತಾರೆ, ಫ್ಲವರ್ ಇಂದ ರಂಗೋಲಿ ಮಾಡ್ತಾರೆ. ಮತ್ತೆ ಟ್ರೆಂಡ್ಸ್ ಎಲ್ಲ ಇವಾಗ ಏನ್ ನಡೀತಾ ಇದೆ ಅದರದ್ದು ವಿತ್ ರೆಸ್ಪೆಕ್ಟ್ ಟು ದಾಟ್ ಅವ್ರು ಇದ್ ಮಾಡ್ತಾರೆ, ರಂಗೋಲಿ ಎಲ್ಲ ಡ್ರಾ ಮಾಡ್ತಾರೆ. ತುಂಬಾ ಜನ ಬರ್ತಾರೆ ಇದು ನೋಡ್ಲಿಕ್ಕೆ, ಜಾತ್ರೆ ನೋಡ್ಲಿಕ್ಕೆ, ರಂಗೋಲಿ ನೋಡ್ಲಿಕ್ಕೆ ತುಂಬಾ ಜನ ಬರ್ತಾರೆ. ತುಂಬಾ ಖುಷಿ ಅನ್ಸುತ್ತೆ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜನ ಇಂದಿಗೂ ಸಾಂಪ್ರದಾಯಿಕ ಬದ್ಧ ಉತ್ಸವಗಳನ್ನ ಆಚರಿಸಿಕೊಂಡು ಬರ್ತಿರುವುದು ಖುಷಿಯ ವಿಚಾರ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.